ರಾಗಿ ತಂದೀರ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ ಆನ್ ಸ್ಟೇಜ್ ಪ್ಲೀಸ್. ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ಚೈತ್ರ ಆಯ್ತಾ? ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಆಕ್ಚುಲಿ ಚೆನ್ನಾಗೂ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಅಕ್ಕ. ನೀವು? ಓಕೆ, ಥ್ಯಾಂಕ್ ಯು. ಈ ಹಾಡು ಹೇಗೆ ಅನ್ನಿಸ್ತು ಅರ್ಚನಾ ಮ್ಯಾಮ್? ಇದೊಂದು ಅತ್ಯಂತ ಜನಪ್ರಿಯ ದಾಸರ ಪದ, ಜನಪದ ಶೈಲಿಯಲ್ಲಿ ಕಂಪೋಸ್ ಮಾಡಿರೋದು. ನಾನು ಕೂಡ ಹಾಡಿ ಧ್ವನಿ ಮುದ್ರಿಸಿದ್ದೀನಿ, ಬಟ್ ಬೇರೆ ಟ್ಯೂನ್ ಇದು, ಪಕ್ಕ ಸೆಮಿ ಕ್ಲಾಸಿಕಲ್ ಸ್ಟೈಲದು. ಅಂಕಿತಾನೇ ಹಾಡಲಿಲ್ವಲ್ಲಮ್ಮ? ಯಾವಾಗಲೂ ಒಂದು ಹೇಳ್ತೀನಿ ಕಿವಿ ಮಾತು, ದಾಸರ ಪದಗಳನ್ನು ಹಾಡುವಾಗ ವಚನ ಸಾಹಿತ್ಯ ಚುಟ್ಕ ಸ್ವಲ್ಪನೇ ಇರುತ್ತೆ, ಅದರಲ್ಲಿ ಅಂಕಿತ ಬಂದೇ ಬರುತ್ತೆ, ಬಂದೇ ಬಿಡುತ್ತೆ. ದಾಸ ಸಾಹಿತ್ಯ ಹಾಡುವಾಗ ಅಥವಾ ಶರೀಫ್ ಅಜ್ಜನ ಹಾಡುಗಳು ಫಾರ್ ಎಕ್ಸಾಂಪಲ್ ಹಾಡುವಾಗ ಯಾವಾಗಲೂ
ಅವರ ಹೆಸರು ಬರುತ್ತಲ್ಲ ಅಲ್ಲ ಕೊನೆಯಲ್ಲಿ, ಅದನ್ನು ಮಿಸ್ ಮಾಡಬಾರ್ದು ಅಲ್ವಾ? ಆ ಚರಣದ ಕೊನೆ ಚರಣ ತಗೋಬೋದಾಗಿತ್ತು ನೀನು, ಪುರಂದ್ರದಾಸರದಲ್ವಾ? ಅದು ಅನ್ಕೊಂಡೆ, ಆಮೇಲೆ ಸಡನ್ನಾಗಿ ಇದು ಜ್ಞಾಪನ ಬಂತು, ಹಾಗೆ ಹಾಂ. ಸೊ ಅದೊಂದು ನೆನಪಿನಲ್ಲಿಟ್ಕೋ. ರಿಯಲ್ ವಾಯ್ಸಲ್ಲಿ ನೀನು ಇಷ್ಟು ರೇಂಜ್ ನಾನಲ್ಲಿ ಫಾಲ್ಸ್ ಟೋನಿಗೆ ಹೋಗ್ತಾಳಾ ಅಥವಾ ಕಷ್ಟಪಡ್ತಾಳಾ ಏನು ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಕೇಳಿಸ್ಕೊತಾ ಇದ್ದೆ. ಏನಮ್ಮ ರಿಯಲ್ ವಾಯ್ಸಲ್ಲಿ ಅಲ್ಲಿವರೆಗೆ ಹೋಗ್ತೀಯ ನೀನು, ಅಷ್ಟು ರೇಂಜು? ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ. ವೆರಿ ಗುಡ್, ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಬಟ್ ಅದೇ ಮುಂಬರುವ ದಿನಗಳಲ್ಲಿ ಸ್ಟ್ರೈನ್ ಆಗದಿರೋ ಹಾಗೆ ನೋಡ್ಕೊಂಡ್ರೆ, ನೀನು ಗಂಟೆಗಟ್ಟಲೆ ವೇದಿಕೆ ಮೇಲೆ ಹಾಡುವಂಥ ಸಂದರ್ಭಗಳು ಬಂದಾಗ ಸ್ಟ್ರೈನ್ ಆಗುವ ಚಾನ್ಸಸ್ ಇರುತ್ತೆ. ಗಂಟ್ಲನ್ನು ಚೆನ್ನಾಗಿ ಕಾಪಾಡ್ಕೋ. ತುಂಬ ಚೆನ್ನಾಗಿ ಹಾಡ್ದಿಯಮ್ಮ, ಶ್ರುತಿ ತಾಳ ಎಲ್ಲ ತುಂಬ ಚೆನ್ನಾಗಿತ್ತು. ವೆರಿ ಪವರ್ಫುಲ್ ಸಿಂಗಿಂಗ್, ಮತ್ತು ಒಳ್ಳೆ ಹಾಡನ್ನು ಕೂಡ ಹಾಡ್ದಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಚೈತ್ರ, ಸರ್. ಹೆಚ್ಚಿಗೆ ಜಾನಪದ ಗೀತೆಗಳನ್ನೇ ಹಾಡ್ತಾ ಇದ್ದಲ್ಲಮ್ಮ ನೀನು. ಹೌದು ಸರ್. ಅಪರೂಪಕ್ಕೆ ಆ ದಾಸರ ಪದನೂ ವೇದಿಕೆ ಮೇಲೆ ತುಂಬ ಲವಲವಿಕೆಯಿಂದ ಹಾಡಿದ್ದೀಯ ನೀನು. ಒಳ್ಳೆ ಒಂದು ರೀತಿ ಭಾವನೆಗಳನ್ನು ಕೊಟ್ಟು ಹಾಡಿದ್ಯಮ್ಮ. ಮೈನಸ್ ಪಾಯಿಂಟ್ಸ್ ಮೇಡಮ್ ಹೇಳಿದ್ದಾರೆ, ಅದು ಬಿಟ್ಟರೆ ನನಗಂತೂ ಖುಷಿ ಆಯಿತು. ಒಂದು ರೀತಿ ಅದು ಜಾನಪದ ಸ್ಟೈಲೇ ಇದೆ ಅದು ಮೇಡಮ್ ಹೇಳಿದಾಗೆ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಹೀಗೂ ಹಾಡ್ಬೋದಾ ಈ ಹಾಡನ್ನು? ಅಂಕಿತ ಆಡಲಿಲ್ಲ ಅಂತಂದರೆ ಇದು ಜನಪದ ಗೀತೆನೇ ಅಂತ ಅಂದ್ಕೊಂಡ್ಬಿಡ್ತಾರೆ ಅಲ್ವಾ? ಅದರಿಂದ ಯಾವತ್ತೂ ಅಷ್ಟೇ ಅವ್ರಿಗದು ಸಲ್ಲಬೇಕಾಗಿದ್ರು ಸಲ್ಬಿಡ್ಬೇಕು. ಹಾಗಾಗಿ ಅದನ್ನು ಬಿಡಬಾರ್ದು. ಮೇಡಮ್ ಹೇಳಿದಾಗೆ ರಾಗಿ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಆ ರಾಗಿ ಅನ್ನೋದನ್ನು ಒಡೆದು ಹೇಳಿದ್ದಾರೆ. ಆ ಪದವನ್ನು ಒಡೆದು ಎರಡು ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಭೋಗ್ಯರಾಗಿ, ಈ ನೀತಿವಂತರಾಗಿ ಅಂತ ಹೇಳುವಂಥ ನೀತಿ ಬೋಧಕ ಕೂಡ ಇದೆ. ಇನ್ನೊಂದು ಪ್ರಶ್ನೆ ಇದೆ ನಿನಗೆ. ರಾಗಿ ಅಂದರೆ ಅದರ ಮೂಲ ಹೆಸರು ಏನಾದರೂ ಗೊತ್ತಿದೆಯಾ? ರಾಗಿಗೆ ಮೂಲ ಹೆಸರು ರಾಗಿನೇ ಮೊದಲ ಹೆಸರಾ? ಇಲ್ಲ, ಅದಕ್ಕೆ ಹಿಂದೆ ಅದಕ್ಕೊಂದು ಹೆಸರಿತ್ತು. ಕೊಡ್ರಿ ಚಪ್ಪಾಳೆನಾ? ಏನು? ನೆರೆದಲಗ. ಸರಿಯಾದ ಉತ್ತರ ನೆರೆದಲಗ ಅದರ ಹೆಸರು. ಆಮೇಲೆ ಅದು ರಾಗಿ ಅಂತ ಬಂದದ್ದು. ಯಾಕೆ ರಾಗಿ ಅಂತ ಬಂತು ಅಂದರೆ, ಭತ್ತ ಮತ್ತು ರಾಗಿ ಜಗಳ ಆಡ್ಕೊಳ್ತಿರ್ತವೆ. ಜಗಳ ಆಡ್ಕೊಂಡಾಗ ಅದು ನಾನು ಹೆಚ್ಚು ಅಂತ ಕಿತ್ತಾಡ್ಕೊಳ್ತಿರ್ತವೆ. ರಾಮನ ಹತ್ರಕ್ಕೆ ಹೋಗುತ್ತೆ ನ್ಯಾಯ. ರಾಮ ಏನು ಮಾಡ್ತಾನೆ, ಇದನ್ನು ಅಷ್ಟು ಬೇಗ ತೀರ್ಮಾನ ಮಾಡೋಕ್ಕಾಗಲ್ಲ ಅಂದರೆ 6 ತಿಂಗಳು ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿದ ಮೇಲೆ ಭತ್ತ ಸ್ವಲ್ಪ ಮುಗ್ಗೋಗುತ್ತೆ. ರಾಗಿ, ಹಳೆ ರಾಗಿ ತುಂಬ ಚೆನ್ನಾಗಿ ಹೊಳಪು ತೊಗೊಳ್ತಾ ಇರುತ್ತೆ. ಹೊಸ ರಾಗಿ ಯಾರೂ ತಿನ್ನಲ್ಲ, ಹಳೆ ರಾಗಿನೇ ತಿನ್ನೋದು. ಹೊಸ ರಾಗಿ ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಷನ್ಸ್ಗೆಲ್ಲ. ರಾಗಿ ಮಾಗಬೇಕು. ಅದಕ್ಕೆ ಇಬ್ರಿಗೂ ಸಮಾಧಾನ ಮಾಡ್ತಾರೆ ರಾಮ. ನೀನು ಆರೋಗ್ಯ ಒಳ್ಳೆ ದೃಷ್ಟಿಯಿಂದ ನೀನು ಒಳ್ಳೆಯದೇ, ಭತ್ತಕ್ಕೂ ಹೇಳ್ತಾರೆ. ರಾಗಿಗೆ ಪ್ರೀತಿಯಿಂದ ನೀನು ಬಡವರ ಧಾನ್ಯ, ಸ್ವಲ್ಪ ಮಳೆ ಬಿದ್ದರೂ ಚೆನ್ನಾಗಿ ಬೆಳೆದು ಬಿಡ್ತೀಯ, ನೀನು ನಿನ್ನಿಂದ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆತ ರಾಮ ತನ್ನ ಹೆಸರನ್ನೇ ನೆರೆದಲಗನಿಗೆ ಕೊಡ್ತಾನೆ. ಈ ರಾಮನ ಹೆಸರು ರಾಘವ ಅಂತ ಅಲ್ವಾ? ಆ ರಾಘವನ ನಾವು ಮನೇಲಿ ಮಕ್ಕಳಿಗೆ ಜಾನಕಿ ರಾಮ ಅಂತ ಇಟ್ಬಿಟ್ಟು ಜಾನಿ 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 ಅಂತ ಕರಿತೀವಲ್ಲ, ಹಾಗೆ ರಾಘವ 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 ಹೋಗಿ ಅದು ರಾಗಿ 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 ಆಯಿತು. ಈಗ ರಾಗಿ ಹೆಸರು ಯಾರ್ದು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ರಾಮಂದು ಅಲ್ವಾ? ರಾಮನ ಹೆಸರೇ ರಾಗಿ. ಅದಕ್ಕೆ ಅಂಥ ರಾಗಿ ಭೋಗ್ಯರಾಗಿ ಯೋಗ್ಯರಾಗಿ ಅಂತ ಪುರಂದರದಾಸರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟೇ ಚೆನ್ನಾಗಿ ಹಾಡಿದೆ. ಮೇಡಮ್ ಹೇಳ್ದಂಗೆ ಅಂಕಿತ ನಾಮವನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಲ್ವಾ? ಬೇರೆ ಎಲ್ಲದರಲ್ಲೂ ಅಷ್ಟೇ ಇದನ್ನು ಗಮನ ಇಟ್ಕೊಳ್ಳಿ. ಧನ್ಯವಾದ. ಒಳ್ಳೆಯದು.